ಪೆಟ್ರೋಲ್ ಹಾಕ್ಸೋದಕ್ಕೆ ಪೆಟ್ರೋಲ್ ಬಂಕ್ ಬಂದು ಇಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಜೋಳ ಹಾಕಿದ್ದಾರೆ. ಹಿಂದ್ಗಡೆ ಜೋಳ ಹಾಕಿದ್ದಾರೆ, ಈ ಕಡೆ ಜೋಳ ಹಾಕಿದ್ದಾರೆ, ಮೆಣಸಿನ್ಕಾಯಿ ಹಾಕಿದ್ದಾರೆ. ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ಮಿಸ್, ಸೊ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ದಾರೆ. ಯಾರಿದ್ದಾರೆ? ಯಾರು ಇಲ್ಲ. ಅಲ್ಲಿ ತಗೊಳ್ಳೋಣ ಅಂತ ಬಂದೆ, ಬಟ್ ಯಾರೂ ಇಲ್ಲ. ನಿದ್ದೆ ಬಂತು ಅಂತಂದರೆ ಬಂದು 99 ರುಪೀಸ್ಗೆ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಇಲ್ಲೇ ಬೆಳೆದಿರೋದನ್ನು ನಾವು ಫ್ರೆಶ್ ಆಗಿ ತೊಗೊಂಡೋಗ್ತೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಒಂದು ಹೊಲಕ್ಕೆ ಬಂದಿದ್ದೀವಿ. ಇಲ್ಲಿ ಕಡಲೆಕಾಳು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಸೊಪ್ಪಿದೆ. ಏನು ಸೊಪ್ಪು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಗೂಗಲಲ್ಲಿ ಮಾಡಿದ್ದಕ್ಕೆ ಅಂತ ಬಂದಿದ್ದೆ, ಮೋಸ್ಟ್ಲಿ ಅದೇ. ಇಲ್ಲಿ ನನ್ನ ಹಸ್ಬೆಂಡ್ ಏನೋ ಕಂಡಿಡ್ದಿದ್ದಾರೆ. ಇದು ಹೊಲಕ್ಕೆ ಗದ್ದೆಗೆ ಬಿಟ್ಟಿರೋ ನೀರು. ಇಲ್ಲಿ ಚಳಿ ಅಂದರೆ ಚಳಿ. ಪೆಟ್ರೋಲ್ ಹಾಕ್ಸೋದಕ್ಕೆ ಪೆಟ್ರೋಲ್ ಬಂಕ್ ಬಂದು ಇವಾಗ ಊಟಕ್ಕೆ ಹೋಗ್ಬೇಕು. ಊಟ ಮುಗಿಸ್ಕೊಂಡು ಮನೆಗೆ ಫುಲ್ಲು ತಲೆನೋವು ಹೊಂಟಿದೆ. ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ತಲೆನೋವು. ನನ್ನ ಹಿಂದೆ ಜೋಳದ್ದು ಹೊಲ ಇದೆ, ಚೆನ್ನಾಗಿದೆ ಇಲ್ಲೆಲ್ಲ ಸುತ್ತಮುತ್ತ. ಬಟ್ ಆದ್ರೂ ಬಿಸಿಲು. ಇಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಜೋಳ ಹಾಕಿದ್ದಾರೆ, ಹಿಂದ್ಗಡೆ ಜೋಳ ಹಾಕಿದ್ದಾರೆ, ಈ ಕಡೆ ಜೋಳ ಹಾಕಿದ್ದಾರೆ, ಮೆಣಸಿನ್ಕಾಯಿ ಹಾಕಿದ್ದಾರೆ. ಪೆಟ್ರೋಲ್ ಬಂಕ್ ಸೆಂಟರ್ ಇದೆ, ಚೆನ್ನಾಗಿದೆ. ಮುದ್ದು ಹಾಯ್ ಮಾಡಿ, ಹಾಯ್ ಮಾಡು, ಹಾಯ್. ಒಣಗಾಕಿದ್ದಾರೆ, ಈಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಏನೋ ಸೊ ಯಾರೂ ಇಲ್ಲ ಇಲ್ಲಿ. ಯಾರಿದ್ದಾರೆ? ಯಾರೂ ಇಲ್ಲ. ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಕೊಟ್ಟರೆ ಈಸ್ಕೊಳ್ಳೋಣ ಅಂತ. ಅದು ಮೆಣಸಿನ್ಕಾಯಿ ಇಲ್ಲಿ ಯಾರನ್ನೋ ಕೇಳಿದ್ವಿ ಅಜ್ಜಿ ಹತ್ರ, ಅದು ಅವ್ರದ್ದಲ್ಲ ಅಂತೆ. ಸೊ ಅಲ್ಲಿ ಯಾರೂ ಇಲ್ಲ. ತಗೊಳ್ಳೋಣ ಅಂತ ಬಂದೆ, ಬಟ್ ಯಾರೂ ಇಲ್ಲ. ನೋಡ್ತೀನಿ ಇನ್ನೊಂದು 5 ಮಿನಿಟ್ಸ್. ಶಾರದಾ ಅವ್ರ ಪಾಪುಗೆ ಊಟ ತಿನ್ನಿಸ್ತಿದ್ದಾರೆ. ಸೊ ಅವ್ರು ತಿನ್ನಿಸೋ ಅಷ್ಟರಲ್ಲಿ ಯಾರಾದರೂ ಬಂದರೆ ಕೇಳಿ ತಗೊಂಡೋಗೋಣ ಅಂತ. ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಇಲ್ಲೇ ಬೆಳೆದಿರೋದನ್ನು ನಾವು ಫ್ರೆಶ್ ಆಗಿ ತೊಗೊಂಡೋಗ್ತೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಹಾಗೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಫುಲ್ಲು ನೋಡಿ, ಎಲ್ಲ ಫುಲ್ ಎಷ್ಟು ಚೆನ್ನಾಗಿ ಒಣಗಾಕಿದ್ದಾರೆ. ನೋಡಿದ್ರೇ ಒಂಥರ ಖುಷಿ, ಇಸ್ಕೋಬೇಕು ಅಂತ. ಅದು ಬಟ್ ಯಾರೂ ಇಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ಇಲ್ಲಿ ನನ್ನ ಹಸ್ಬೆಂಡ್ ಏನೋ ಕಂಡಿಡ್ದಿದ್ದಾರೆ. ನೀರಿದೆ ಅಂತೆ, ಅಂದರೆ ಅರಿಯೋ ನೀರಿದೆ ಅಂತೆ. ಸೊ ನಾವು ಹೋಗ್ತಾ ಇದ್ದೀವಿ. ಅಣ್ಣ ಅವ್ರ ಪಾಪಕ್ಕೆ ತಿನ್ನಿಸಿ, ಆದರೆ ಅವರು ಬರ್ತೀವಿ ಅಂತ ಹಿಂದೆ ಬರ್ತಿದ್ದಾರೆ. ಸೊ ಇಲ್ಲಿ ಎಲ್ರಿ ಎಲ್ಲಿ ಯಾವುದು ಇದಾ? ಓಕೆ, ಈ ನೀರಂದ ಈ ನೀರನ್ನು ನೀರು ಅಂತ ಕೈಕಾಲು ತೊಳ್ಕೊಳ್ಳೋದಕ್ಕೆ. ಇದು ಹೊಲಕ್ಕೆ ಗದ್ದೆಗೆ ಬಿಟ್ಟಿರೋ ನೀರು. ಇಲ್ಲಿ ಜೋಳ ಎಲ್ಲ ಇದಲ್ಲ, ಗದ್ದೆ. ಬಟ್ ಚೆನ್ನಾಗಿದೆ ನೀರು, ಫ್ರೆಶ್ ಪ್ಯೂರ್. ಅದೇ ಗದ್ದೆ ನೀರೇ ಇದು. ಗದ್ದೆ ನೀರು ಬಿಟ್ಟಿರೋದು. ನಾನೆಲ್ಲ ದೊಡ್ಡ ನೀರು ಕಾಲುವೆ ಹರಿತಾ ಇದೆ ಅಂತ ಅಂದ್ಕೊಂಡೆ. ಇದು ಮೋರಿ ಹರಿತಾ ಇದೆ, ಮೋರಿ ಎಲ್ಲ ಹರಿತಾ ಇರೋ ಥರ ಇದೆ. ಸುಮ್ಮನೆ ಒದ್ದೆ ಮಾಡಬೇಡ. ಏನು ಬಿಸಿಲು ಅಮ್ಮ. ಇಲ್ಲಿನ ಜನ ರಿಯಲಿ ಗ್ರೇಟ್. ಹೆಂಗಿರ್ತಾರೋ ಏನು ಕರ್ಕೊಂಡು, ಎಷ್ಟು ಬಿಸಿಲು. ಪಾಪುಗೆ ಹೊಟ್ಟೆ ತುಂಬ ತಿನ್ಸಿದ್ದೇನೆ. ಪಾಪು ಮಲ್ಕೊಂಡ್ಬಿಡ್ತು. ಇನ್ನು ನನ್ನ ಮಗಳು ಟ್ರಾವೆಲಿಂಗಲ್ಲಿ ಆಲ್ಮೋಸ್ಟ್ ನಿದ್ದೆಲೇ ಇರುತ್ತೆ. ಬದನೆಕಾಯಿ ಬಜ್ಜಿ, ಏನೋ ಸ್ಟಫಿಂಗ್ ಎಲ್ಲ ಮಾಡಿದ್ದಾರೆ. ಏನೋ ಒಂದು ಮೆಣಸಿನ್ಕಾಯಿ ಬಜ್ಜಿ. ಇನ್ನು ನಮಗೂ ಅಷ್ಟೇ ತುಂಬಾನೇ ಹೊಟ್ಟೆ ಅಷ್ಟು ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಬೋಂಡಾ ಬಜ್ಜಿ ಮಾಡ್ತಾ ಇದ್ರು. ಇಲ್ಲಿ ವಂಕಾಯಿ ಬಜ್ಜಿ ಅಂದ್ರೆ ತುಂಬಾ ಫೇಮಸ್ ಆಂಧ್ರದಲ್ಲೆಲ್ಲ. ಸೊ ಹಾಗಾಗಿ ನಾವು ಟೇಸ್ಟ್ ಮಾಡಕ್ಕೆ ಅಂತ ತಗೊಂಡ್ವಿ. ಆಕ್ಚುಲಿ ನಾನು ಬ್ಯಾಂಗ್ಳೂರ್ ಸೈಡ್ ಬದನೆಕಾಯಿ ಬಜ್ಜಿ ತಿಂದಿದ್ದೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತಗೊಂಡೆ. ಬಟ್ ತುಂಬಾ ಮಸಾಲೆ ಆಗ್ಬಿಟ್ಟಿತ್ತು, ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ಟಿತ್ತು, ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇನ್ನು ಪಾಪು ಮಲಗಿತ್ತಲ್ವಾ, ಸೊ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಶಾರದವ್ರ ಕೈಲಿ ಕೂಡ ನಾನು ಕೊಡಕ್ಕೆ ಹೋಗ್ಲಿಲ್ಲ. ನಾನೇ ಪಾಪುನ ಎತ್ಕೊಂಡಿದ್ದೆ. ಅಂದರೆ ನನ್ನ ಮೇಲೇನೆ ಮಲಗಿತ್ತು. ಹಾಗೆ ಸ್ವಲ್ಪನೂ ಅಲ್ಲಾಡಿಸ್ತೀರಾ ಹಂಗೆ ಕರ್ಕೊಂಡು ಬಂದೆ. ಹೇಳಿ ಶಾರದಾ, ಚೆನ್ನಾಗಿದೆಯಾ ಸಾಂಬಾರು?
ಹಾಗೆ ನಾವು ವಾಪಸ್ ಬರಬೇಕಾದ್ರೆ ಹೋಟೆಲ್ಸ್ ಎಲ್ಲ ಅಷ್ಟಾಗಿ ನಮ್ಗೆ ಸಿಗಲ್ಲ, ಸಿಕ್ಕಿದ್ರೂ ಆ ಹೋಟೆಲಲ್ಲಿ ಫುಡ್ ಚೆನ್ನಾಗಿರುತ್ತೆ ಇರಲ್ವಾ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇಲ್ಲಿ ಒಂದು ಸಣ್ಣ ಹೋಟೆಲ್, ಬಟ್ ನಮ್ಗೆ ತುಂಬಾ ಹೊಟ್ಟೆ ಅಷ್ಟಿತ್ತು. ಓಕೆ ಏನೋ ಒಂದು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೀರಿಯಸ್ಲಿ ಸಾಂಬಾರಂತೂ ಸಖತ್ತಾಗಿತ್ತು. ಆಂಧ್ರ ಸ್ಟೈಲ್ ಪಪ್ಪು ಮಾಡಿದ್ರು, ಸೂಪರಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಪೆಟ್ಟಿ ಅಂಗಡಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ಇಸ್ಕೊಂಡ್ರ? ನಂಗೆ ಬೇಡ. ಅದು ಬೇಡ ರೀ. ಒಂದು ಹೊಲಕ್ಕೆ ಬಂದಿದ್ದೀವಿ. ಇಲ್ಲಿ ಕಡಲೆಕಾಳು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಸೊಪ್ಪಿದೆ. ಏನು ಸೊಪ್ಪು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಏನು ಸೊಪ್ಪು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ. ಏನು ಸ್ಮೆಲ್ಲು ಏನೂ ಇಲ್ಲ. ಸೊ ಇದು ಯಾರಿಗಾದ್ರೂ ಏನಾದರೂ ಸೊಪ್ಪು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಣ್ಣ ಗೂಗಲ್ ಮಾಡ್ತಾ ಇದ್ದಾರೆ. ಫುಲ್ ಇಲ್ಲೆಲ್ಲ ಹಾಕಿದ್ದಾರೆ, ಏನು ಅಂತಾನೆ, ಏನು ಸೊಪ್ಪು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಕಡಲೆಕಾಳು ಹಾಕಿದ್ದಾರೆ, ಬಟ್ ಯಾವುದು ಕಡಲೆಕಾಳು ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ಗೂಗಲಲ್ಲಿ ಮಾಡಿದ್ದಕ್ಕೆ ಹೊಗೆ ಸೊಪ್ಪು ಅಂತ ಬಂದಿದೆ, ಮೋಸ್ಟ್ಲಿ ಅದೇ. ಹಾಗೆ ನಾನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇದು ಏನು ಸೊಪ್ಪು ಅಂತ ಕೇಳಿದ್ದೆ. ಸೊ ತುಂಬ ಅಂದರೆ ತುಂಬ ಜನ ಇದು ಹೊಗೆ ಸೊಪ್ಪು ಅಂತ ಹೇಳಿದ್ದಾರೆ. ಆದರೆ ಒಂದಿಬ್ಬರು ಮಾತ್ರ ಈ ಸೊಪ್ಪು ಯಾವುದು ಅಂತ ನಿಮ್ಗೆ ಗೊತ್ತಿಲ್ವಾ, ಸುಮ್ಮನೆ ಹೇಳ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೀರಿಯಸ್ಲಿ ನಮ್ಗೆ ಗೊತ್ತಿಲ್ಲ, ಗೊತ್ತಿದ್ದರೆ ನಾನು ಕೇಳ್ತಾನೂ ಇರಲಿಲ್ಲ. ಯಾಕೆ ಅಂತಂದರೆ ನಾವಿರೋದು ಬೆಂಗಳೂರು ಆಗಿರೋದ್ರಿಂದ ಬೆಂಗಳೂರು ಕಡೆ ನಾನು ಈ ಥರದ ಬೆಳೆ ನಾನು ಎಲ್ಲೂ ನೋಡೂ ಇಲ್ಲ, ನಾನು ಕೇಳೂ ಇಲ್ಲ. ಹಾಗಾಗಿ ನನಗೆ ಗೊತ್ತಿಲ್ಲದೆ ಇರೋದನ್ನು ನಿಮ್ಮ ಜೊತೆ ಕೇಳಿದೆ ಅಷ್ಟೇ. ಅದಾದಮೇಲೆ ನಾವು ಗೂಗಲ್ ಮಾಡಿದ್ವಿ. ಸೊ ಗೂಗಲಲ್ಲಿ ಹೊಗೆ ಸೊಪ್ಪು ಅಂತ ಬಂತು. ಹಾಗೆ ನೀವು ಸಹ ವಿಡಿಯೋಸಲ್ಲಿ ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ, ಹೊಗೆ ಸೊಪ್ಪು, ಟೊಬ್ಯಾಕೋ ಅಂತೆಲ್ಲ ಹಾಕಿದ್ರಿ. ಇವಾಗ ಟೀ ಕುಡಿಯೋದಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಪಾನ್ ಶಾಪ್ ಅಂತ ಇದೆ, ಅಲ್ಲಿ ಬಂದು ಟೀ ಕುಡಿಯೋದಕ್ಕೆ ಬಂದಿದ್ದೀವಿ. ಮಂಕಿ ಇವಾಗ ಚಳಿ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಲೈಟಾಗಿ ಒಂದು ರೌಂಡ್ ನಿದ್ದೆ ಕೂಡ ಆಯ್ತು. ಪಾಪ ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೋ ಒಂಥರ ಚೆನ್ನಾಗಿದೆ, ಯಾವುದೋ ಇರು ಮಗನೆ, ಪವರ್ ನ್ಯಾಪ್ ಅಂತೆ. ಸೊ ರೆಸ್ಟ್, ರೀಚಾರ್ಜ್, ರಿಕ್ಲೈಮ್, ಫೀಲಿಂಗ್ ಸ್ಲೀಪಿ ಎಲ್ಲಪ್ಪ ಬಾ, ಸ್ಲೀಪ್ ಹಿಯರ್ ಅಟ್ ಜಸ್ಟ್ ₹99. ಇಲ್ಲಿ ಬಂದು ನಿದ್ದೆ ಬಂತು ಅಂತಂದರೆ ಬಂದು ₹99ಗೆ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋದಂತೆ. ಇದೊಂಥರ ಚೆನ್ನಾಗಿದೆ ಕಾನ್ಸೆಪ್ಟು. ಹೈವೇಲಿ ಹೋಗ್ಬೇಕಾದ್ರೆ ತುಂಬ ಜನಕ್ಕೆ ನಿದ್ದೆ ಬರುತ್ತೆ, ದೊಡ್ಡ ದೊಡ್ಡ ಟ್ರಕ್ ಎಲ್ಲ ಓಡಿಸೋರಿಗೆ, ಹಾಗೆ ಟ್ರಾವೆಲ್ ಮಾಡೋರಿಗೆ, ಡ್ರೈವರ್ಸ್ಗೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ಜಸ್ಟ್ ₹99 ಕೊಟ್ಟು 2 hours ಆರಾಮಾಗಿ ರೆಸ್ಟ್ ಮಾಡಿ ಅಗೇನ್ ಅವರು ಸ್ಟಾರ್ಟ್ ಮಾಡ್ಬೋದು. ಗಾಡಿಗಳಲ್ಲೇ ಮಲ್ಕೊಂಡ್ರೆ ಕಂಫರ್ಟಬಲ್ ಆಗಿರಲ್ಲ, ಬ್ಯಾಕ್ ಪೇನ್ ಎಲ್ಲ ಬರುತ್ತೆ, ಸರಿ ನಿದ್ದೆ ಆಗಲ್ಲ. ಈ ಥರ ಅವರು ಒಂದು ಬೆಡ್ ಕೊಡ್ತಾರೆ. ಸೊ ಆರಾಮಾಗಿ ರೆಸ್ಟ್ ಮಾಡಿ ₹99ಗೆ ನಾವು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಒಂದು ಕಾನ್ಸೆಪ್ಟ್ ಅಂತ ಅನಿಸ್ತು ನನಗೆ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಚಳಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಸಹ ಒಂದು ಕಾಫಿನ ತೊಗೊಂಡೆ, ಕಾಫಿ ಎಲ್ಲ ಟೀನ ತೊಗೊಂಡೆ, ಬಿಕಾಸ್ ಕಾಫಿ ಇರಲಿಲ್ಲ. ಸೊ ಕಾಫಿ ಎಲ್ಲ ಕುಡಿದು ಮತ್ತೆ ಟ್ರಾವೆಲ್ ಕಂಟಿನ್ಯೂ ಮಾಡಿಕೊಂಡು, ಪಾಪು ಮಲಗಿಬಿಟ್ಟಿತ್ತು ಅಷ್ಟರಲ್ಲೇ. ಸೊ ಹಾಗೆ ಪಾಪುನ ಕೂಡ ಮಲಗಿಸ್ಕೊಂಡು ಡಿಸ್ಟರ್ಬ್ ಮಾಡ್ದಿರ ಬಂದ್ವಿ. ಬಟ್ ಗಾಡಿಯಿಂದ ಇಳ್ದಿದ ತಕ್ಷಣ ಗಾಡಿ ಸೌಂಡ್ಗೆ ಮತ್ತು ಆಚೆ ಕಡೆ ಚಿಲ್ಲಾಗಿತ್ತು. ಸೊ ಹಾಗಾಗಿ ಪಾಪು ಎದ್ಬಿಡ್ತು. ನೈಟ್ ಊಟ ಮುಗಿಸ್ಕೊಂಬಿಡೋಣ, ಮತ್ತು ಲೇಟ್ ಆಯಿತು ಅಂತ ಅಂದರೆ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಅಂತ ಬಂದ್ವಿ. ಈ ರೆಸ್ಟೋರೆಂಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ, ಬಟ್ ಒಳಗಡೆ ಫುಡ್ ಮಾತ್ರ ಚೆನ್ನಾಗಿಲ್ಲ ಅಂತ ಯಾಕೋ ಅನಿಸ್ತು. ಬಿಕಾಸ್ ನಾವು ಹೋಗಿ ಆರ್ಡ್ರ್ ಕೊಡೋಣ ಅಂತ ಅಂದ್ಬಿಟ್ಟು ಹೋದ್ವಿ, ಅಲ್ಲಿ ನೋಡಿದ್ರೆ ಎಲ್ಲ ತಟ್ಟೆಯಲ್ಲಿ ಹಾಗಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಆ್ಯಂಡ್ ಫುಡ್ ಮೆನು ಅಲ್ಲಿ ಕೂಡ ತುಂಬಾ ಕಾಸ್ಟ್ಲಿ ಇತ್ತು ಫುಡ್ ಎಲ್ಲ. ಸೊ ಹಾಗಾಗಿ ಸುಮ್ಮನೆ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ತಗೊಂಡು ಅದಾದಮೇಲೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ನಾವು ಅಲ್ಲಿಂದ ಬೇರೆ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇರೆ ಹೋಟೆಲ್ ಕಡೆ ಹೊರಟ್ವಿ. ಹೋಟ್ಲಲ್ಲಿ ಊಟ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಯಾಕೋ ಡೌಟ್ ಬಂತು, ಎಲ್ಲ ಅಲ್ಲಲ್ಲೇ ಬಿಟ್ಟೋದ್ರು. ಸೊ ಆ ಹೋಟ್ಲ್ ಬಿಟ್ಟು ಇವಾಗ ಉಡುಪಿ ಕೆಫೆಗೆ ಬಂದಿದ್ದೀವಿ. ಅದೇನೋ ನಮಗೂ ಉಡುಪಿಗೂ ನಂಟು ಅನಿಸುತ್ತೆ, ನಮ್ಗೆ ಇಷ್ಟನೇ ಇಲ್ಲ ಉಡುಪಿ ಹೋಟ್ಲು, ಬಟ್ ಸ್ಟಿಲ್ ನಮ್ಗೆ ಸಿಗೋದೆಲ್ಲ ಉಡುಪಿ ಹೋಟ್ಲೆ. ನಮಗೋಸ್ಕರನೇ ಹಾಕಿರಂಗಿದೆ.
ಆ್ಯಕ್ಚುಲಿ ನಮಗೆ ಉಡುಪಿ ಫುಡ್ಡು ಅಷ್ಟಾಗಿ ಬೆಂಗಳೂರಲ್ಲಿ ಇಷ್ಟ ಆಗಲ್ಲ. ನಾನು ತುಂಬ ಕಡೆ ಟ್ರೈ ಮಾಡಿದ್ದೀನಿ, ನಾನು ಅಣ್ಣವರು ಸಮೇತ ತುಂಬ ಕಡೆ ಟ್ರೈ ಮಾಡಿದ್ದೀವಿ. ಬಟ್ ಅದು ಯಾಕೋ ನಮಗೆ ಅಲ್ಲಿ ಫುಡ್ ಸೆಟ್ ಆಗಲ್ಲ, ಅಷ್ಟೊಂದು ಟೇಸ್ಟಿ ಅಂತ ಅನಿಸಲ್ಲ. ಸೊ ಹಾಗೆ ಇಲ್ಲಿ ಬೇರೆ ಆಪ್ಷನ್ ಇಲ್ದಿರ ಬಂದ್ವಿ. ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ಮಿಸ್ಸು, ಸೊ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ದಾರೆ. ಇಲ್ಲಿ ಅವರಮ್ಮ ಬಂದಿರೋ ಎಪಿಸೋಡ್ ನೋಡ್ತಾ ಇದ್ದಾರೆ. ಹಾಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಸೊ ಹಾಗೆ ಫುಡ್ಡೆಲ್ಲ ಬರೋಷ್ಟೊತ್ತಿಗೆ ಅವ್ರು ಅಲ್ಲಿಂದ ಸರ್ವ್ ಮಾಡೋಷ್ಟೊತ್ತಿಗೆ ಫುಲ್ಲು ತಣ್ಣಗಾಗಿ ಹೋಗ್ಬಿಟ್ಟಿತ್ತು. ನಾನೆಲ್ಲೋ ತಣ್ಣಗಿರೋದೇ ಕೊಟ್ಟಿದ್ದಾರೇನೋ ಅಂತ, ಬಟ್ ಕೆಳಗಡೆ ಎಲ್ಲ ಹಬೆ ಆಡ್ತಾಯಿತ್ತು, ಮೇಲ್ಗಡೆ ಎಲ್ಲ ಫುಲ್ ತಣ್ಣಗಾಗಿ ಹೋಗ್ಬಿಟ್ಟಿತ್ತು. ಇನ್ನು ನಾನು ಯೂಶ್ವಲಿ ಫ್ರೈಡ್ ರೈಸ್ ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲೇ ಹೋದ್ರೂ ವೆಜ್ ಆಗಲಿ ಅಥವಾ ಎಗ್ ಆಗಲಿ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಹಾಗೆ ಇಲ್ಲೂ ಕೂಡ ಫ್ರೈಡ್ ರೈಸ್ ತೊಗೊಂಡೆ. ಹಾಗೆ ನನ್ನ ಹಸ್ಬೆಂಡು ಯೂಶ್ವಲಿ ರೋಟಿನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಟ್ರಾವೆಲಿಂಗಲ್ಲಿ. ಸೊ ರೋಟಿನೂ ಕಡಾಯಿ ವೆಜ್ ಏನೋ ತೊಗೊಂಡ್ರು. ಸೊ ಅಲ್ಲಿಂದ ಮತ್ತೆ ಈಗ ನಮ್ಮ ಪಯಣ ಮನೆ ಕಡೆಗೆ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.